यो वीरशैव सिद्धान्तं स्थापयामास भूतले ಬೆಟ್ಟವು ನಿನ್ನದೇ ಬಯಲು ನಿನ್ನದೇ ಹಬ್ಬಲಿ ಎಲ್ಲೆಡೆ ಪ್ರೀತಿ ಹಬ್ಬಲಿ ಎಲ್ಲೆಡೆ ಪ್ರೀತಿ ನೆರಳು ಬಿಸಿಲು ಎಲ್ಲವೂ ನಿನ್ನದೇ ನೆಲೆಸಲಿ ಎಲ್ಲೆಡೆ ಶಾಂತಿ ನೆಲೆಸಲಿ ಎಲ್ಲೆಡೆ ಶಾಂತಿ. ಹಿರೇಮಠದ ಆವರಣದಲ್ಲಿ ಸಂಯೋಜಿಸಿದಂಥ ಪುರಾಣ ಪ್ರವಚನ ಹಾಗೂ ಜನಜಾಗೃತಿ ಧರ್ಮ ಸಮಾರಂಭದ ನೇತೃತ್ವವನ್ನು ವಹಿಸಿ ನಿಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡಿದಂಥ ಸಂಸ್ಥಾನ ಹಿರೇಮಠದ ಶ್ರೀ ಶಟಸ್ಥಲ ಬ್ರಹ್ಮ ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯ ಸ್ವಾಮಿಗಳವರೇ, ಪವಿತ್ರ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಆಲಮೇಲ ಸಂಸ್ಥಾನ ಹಿರೇಮಠದ ಎಂಕಂಚೆ ಹಿರೇಮಠದ ಮಲ್ಲಾಬಾದ್ ಹಿರೇಮಠದ ಶ್ರೀಗಳವರೇ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ಸಿದ್ಧಾಂತ ಶಿಖಾಮಣಿಯ ಬಗ್ಗೆ ಅಮೂಲ್ಯವಾದಂಥ ಅಧ್ಯಯನಶೀಲ ಉಪನ್ಯಾಸವನ್ನು ನೀಡಿದಂಥ ಅಫಜಲ್ಪುರ್ ಪಟ್ಟಣದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಜಾಫರ್ ಪಟೇಲ್ ರವರೇ, ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೇ, ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಸಮಸ್ತ ಧರ್ಮಾಭಿಮಾನಿಗಳೇ, ತಾಯಂದರೇ ಮತ್ತು ಮಕ್ಕಳೇ, ಅಫಜಲ್ಪುರ ಪಟ್ಟಣದ ಶ್ರೀ ಗುರು ಮಳೇಂದ್ರ ಸಂಸ್ಥಾನ ಹಿರೇಮಠದಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸದ ಅಂಗವಾಗಿ ಒಂದು ತಿಂಗಳ ಕಾಲ ಪುರಾಣ ಪ್ರವಚನ ಮಂಗಲ ಸಮಾರಂಭಕ್ಕೆ ಪಂಚಪೀಠದ ಜಗದ್ಗುರುಗಳನ್ನು ಬರಮಾಡಿಕೊಂಡು ಈ ಭಾಗದ ಭಕ್ತರಿಗೆ ದರ್ಶನ ಆಶೀರ್ವಾದವನ್ನು ಕೊಡಿಸ್ತಾ ಬಂದಿಲ್ಲ. ಈ ವರ್ಷ ಹೇಮರೆಡ್ಡಿ ಮಲ್ಲಮ್ಮನ ಪುರಾಣವನ್ನು ಒಂದು ತಿಂಗಳ ಕಾಲ ಜಗಳೂರಿನ ವಿರೂಪಾಕ್ಷ ಶಾಸ್ತ್ರಿಗಳವರು ತಮ್ಮೆಲ್ಲರಿಗೆ ಆ ಹೇಮರೆಡ್ಡಿ ಮಲ್ಲಮ್ಮನ ಅಪ್ಪಟವಾದಂಥ ಭಕ್ತಿ, ಆ ಭಕ್ತಿಯ ಶಕ್ತಿಯಿಂದ ಬಂದಂಥ ಎಲ್ಲ ಕಷ್ಟಗಳನ್ನು ಸಹಿಸಿಕೊಂಡು ಸಮಾಜಕ್ಕೆ ನಾಡಿಗೆ ಒಳಿತಾಗಲಿ ಅನ್ನುವಂಥ ಅವಳ ಹಾರೈಕೆಯನ್ನು ಹೇಳಿದ್ದನ್ನು ತಾವೆಲ್ಲ ಕೇಳಿ ಪಾವನ ಪುನೀತರಾಗಿದೆ. ಯೋಗ ಇದೇ ಅಫಜಲ್ಪುರ ತಾಲೂಕಿನ ಅಡಗಿ ಗ್ರಾಮದಲ್ಲಿ ಬೆಳಗ್ಗೆ ಜಗದ್ಗುರು ಅಡ್ಡಪಲ್ಲಕ್ಕಿ ಮಹೋತ್ಸವ ಧರ್ಮ ಸಮಾರಂಭ ಪೂರ್ಣಗೊಳ್ಳುತ್ತೆ. ಅದಾದ ನಂತರ ಈ ಸಾಯಂಕಾಲದ ಪ್ರಶಾಂತ ವಾತಾವರಣದಲ್ಲಿ ಪುರಾಣ ಪ್ರವಚನದ ಸಾನ್ನಿಧ್ಯ ವಹಿಸಿ ಈ ಭಾಗದ ಭಕ್ತರಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ಶ್ರೀ ಗುರು ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯ ಸ್ವಾಮಿಗಳು
ಭಿನ್ನವಿಸಿಕೊಂಡ್ರು. ನಿಜವಾಗಲೂ ಅವರು ಹೇಳಿದಂತೆ ಈ ಅಫ್ಜಲ್ಪುರ್ ಪಟ್ಟಣದ ಶ್ರೀ ಗುರು ಮಳೇಂದ್ರ ಸಂಸ್ಥಾನ ಹಿರೇಮಠದ ಮೇಲೆ ನಮ್ಮ ಪೂರ್ವದ ಲಿಂಗೈಕ್ಯ ಶ್ರೀಮದ್ ಬ್ರಹ್ಮಾಪುರಿ ಜಗದ್ಗುರುಗಳು ಇಲ್ಲಿಗೆ 2-3 ಸಲ ಆಗಮಿಸಿ ಅದ್ಭುತವಾದಂತಹ ಕಾರ್ಯಗಳನ್ನು ಮಾಡಿ ತಮ್ಮೆಲ್ಲರಿಗ ಆಶೀರ್ವಾದವನ್ನು ನೆನಪು ಸದಾ ಹಸಿರಾಗಿದೆ. ಬಹುಶಃ ಹಳೆಯ ತಲೆಮಾರಿನಲ್ಲಿ ಇವತ್ತು ಸಿದ್ದಯ್ಯನವರು ಹಿರೇಮಠ ಇವರು ಸಮಕಾಲೀನ ಅನೇಕ ಜನರಿಗೆ ಹಿಂದೆ ನಡೆದು ಹೋದಂತ ಘಟನೆಗಳ ನೆನಪು ಇವತ್ತಿಗೂ ಕೂಡ ಇದೆ. ಲಿಂಗೈಕ್ಯ ಶಾಂತವೀರ ಶಿವಾಚಾರ್ಯ ಸ್ವಾಮಿಗಳು ರೋಣ ತಾಲೂಕಿನ ತೋಟಗಂಟಿ ಹಿರೇಮಠದಲ್ಲಿ ಹುಟ್ಟಿ ಈ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ಪಟ್ಟಣದ ಶ್ರೀಮಠದ ಗುರುತ್ವಾಧಿಕಾರವನ್ನು ವಹಿಸಿ ಈ ಭಾಗದಲ್ಲಿ ಪಂಚಪೀಠಗಳ ಧರ್ಮ ಧ್ವಜವನ್ನು ಎತ್ತಿ ಮೆರೆಸಿದಂತಹ ಕೀರ್ತಿ ಲಿಂಗೈಕ್ಯ ಶಾಂತವೀರ ಶಿವಾಚಾರ್ಯ ಸ್ವಾಮಿಗಳಿಗೆ ಆ ಗೌರವ ಸಲ್ತಾ ಇದೆ. ಬಹುಶಃ ಅವರ ಜೀವಿತ ಕಾಲದಲ್ಲಿ ಜಗದ್ಗುರು ಅನಧಿಕೃತವಾಗಿ 2 ಸಲ ಈ ಮಠಕ್ಕೆ ನಾವು ಬಂದಿದ್ವಿ. ಒಂದು ಸಲ ಅವರ ತಾಯಿಯವರು ಅಸ್ವಸ್ಥರಾದಾಗ ಆರೋಗ್ಯವನ್ನ ವಿಚಾರ ಮಾಡಲಿಕ್ಕೆ ಬಂದಿದ್ವಿ. ಮತ್ತೊಂದು ಸಂದರ್ಭದಲ್ಲಿ ಶ್ರೀಗಳವರ ಇಚ್ಛಾ ಪ್ರಕಾರ ಬಂದು ನಮಗೆ ಆಶೀರ್ವಾದ ಕೊಡಬೇಕು ಅಂತ ಬಯಸಿದ್ರು. ಆ ಸಂದರ್ಭದಲ್ಲಿ ಕೂಡ ನಾವು ಬಂದಿದ್ವಿ. ಅಂದು ನೋಡಿದಂತ ಈ ಅಫ್ಜಲ್ಪುರ್ ಮಠ ಇವತ್ತು ನಾವು ನೀವೆಲ್ಲ ನೋಡುತ್ತಿರುವಂತ ಈ ಅಫ್ಜಲ್ಪುರ್ ಸಂಸ್ಥಾನ ಹಿರೇಮಠ ಎಷ್ಟು ಎತ್ತರಕ್ಕೆ ಬೆಳೆದಿದೆ ಅನ್ನುವಂಥದ್ದು ನಾವು ನಿಮಗೆ ಹೇಳಿ ಕೊಡಬೇಕಾಗಿಲ್ಲ. ಇಂಥ ಅದ್ಭುತ ಕಾರ್ಯವನ್ನು ಅತ್ಯಂತ ಯಶಸ್ವಿಯಾಗಿ ನೀರಿನಲ್ಲಿ ಕಲ್ಲು ಎತ್ತಿದ ಹಾಗೆ ಇಂದಿನ ಅಫ್ಜಲ್ಪುರ್ ಪಟ್ಟಣದ ಶ್ರೀ ಗುರು ಮಳೇಂದ್ರ ಸಂಸ್ಥಾನ ಹಿರೇಮಠದ ಶ್ರೀ ಗುರು ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯ ಸ್ವಾಮಿಗಳು ಮಾಡಿದ್ದಾರೆ ಅನ್ನುವಂಥದ್ದನ್ನ ಬಹಳ ಹೆಮ್ಮೆ ಮತ್ತು ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಬಹುಶಃ ಇಲ್ಲಿ ನೂತನ ದೇವಾಲಯದ ಉದ್ಘಾಟನೆ, ಕಳಸಾರೋಹಣ ಮತ್ತು ಶ್ರೀಮಠದಿಂದ ನಿರ್ಮಾಣಗೊಂಡಂತ ಭವ್ಯ ಸಮುದಾಯ ಭವನದ ಉದ್ಘಾಟನೆ ಸಂದರ್ಭದಲ್ಲಿ ಜಗದ್ಗುರು ಆಗಮಿಸಿ ನಡೆದಿರುವಂತ ಎಲ್ಲ ಕಾರ್ಯಗಳನ್ನ ಕಂಡು ಅತ್ಯಂತ ಸಂತೋಷವನ್ನ ನಾವು ವ್ಯಕ್ತಪಡಿಸಿದ್ದನ್ನು ತಾವೆಲ್ಲ ಬಲ್ಲಂತವರಾಗಿದೆ. ಇಂದು ಮತ್ತೆ ಪುರಾಣದ ನಿಮಿತ್ತ ಮಾಡಿಕೊಂಡು ಮತ್ತೊಮ್ಮೆ ಜಗದ್ಗುರು ಆಗಮನ ಆಗಿದೆ. ಸಮಯ 11 ಗಂಟೆ ಮೀರಿ ಹೋಗ್ತಾ ಇದೆ. ಆದರೆ ಇಲ್ಲಿ ಕುಳಿತಂತ ಜನರ ಭಕ್ತಿ, ಶ್ರದ್ಧೆ, ಭಾವನೆಗಳನ್ನ ಕಂಡಾಗ ಅದನ್ನ ಯಾವ ಶಬ್ದಗಳಿಂದ ವರ್ಣನೆಯನ್ನ ಮಾಡಬೇಕು ಅನ್ನುವಂಥದ್ದು ಪ್ರಸಂಗ. ಭಕ್ತಿಯನ್ನ ಏನಾದರೂ ಕಾಣಬೇಕಾಗಿತ್ತು ಅಂದ್ರೆ ಕಲ್ಯಾಣ ಕರ್ನಾಟಕದ ಈ ಅಫ್ಜಲ್ಪುರ್ ಪಟ್ಟಣದಲ್ಲಿ ಅನ್ನುವಂತಹ ಮಾತು ಹೇಳಬೇಕಾಗ್ತಾ ಇದೆ. ಈಗಾಗಲೇ ಈ ಸಮಾರಂಭದಲ್ಲಿ ಪಾಲ್ಗೊಂಡಂತ ಆಲ್ಮೇಲದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳಾಗಲಿ, ಎಂಕಂಚಿ ಹಿರೇಮಠದ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳಾಗಲಿ ಮೌಲ್ಯ ತುಂಬಿದಂತ 10 ವಿಚಾರಧಾರೆಗಳನ್ನ ನಿಮ್ಮ ನೆತ್ತಿಯನ್ನ ತುಂಬಿದ್ದಾರೆ. ಇವತ್ತಿನ ವಿಶೇಷ ಸಮಾರಂಭದಲ್ಲಿ ಇದೇ ಪಟ್ಟಣದ ನಿವೃತ್ತ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಜಾಫರ್ ಪಟೇಲ್ ರವರು
ಈ ಇಡೀ ವಯಸ್ಸಿನಲ್ಲಿಯೂ ಕೂಡ 30ರ ತರುಣರಂತೆ ಜಗದ್ಗುರು ರೇಣುಕಾಚಾರ್ಯರಿಂದ ಮಹಾಮುನಿ ಅಗಸ್ತ್ಯರಿಗೆ ಬೋಧಿಸಲ್ಪಟ್ಟಂತ ಸಿದ್ಧಾಂತ ಶಿಖಾಮಣಿಯನ್ನ ಆಧಾರವಾಗಿಟ್ಟುಕೊಂಡು ಸುಲಿದ ಬಾಳೆಹಣ್ಣಿನಂತ ರೀತಿಯಲ್ಲಿ ಅವೆಲ್ಲ ಮನವರಿಕೆ ಆಗುವಂತ ರೀತಿಯಲ್ಲಿ ಅವರು ಉಪನ್ಯಾಸವನ್ನ ನೀಡಿದರು ಅನ್ನುವಂಥದ್ದನ್ನ ಹೇಳಿಕ್ಕೆ ನಮಗಂತೂ ಬಹಳ ಹರ್ಷ ಅನಿಸ್ತಾ ಇದೆ. ಇಸ್ಲಾಂ ಧರ್ಮದಲ್ಲಿ ಹುಟ್ಟಿ ಬೆಳೆದಂತ ಡಾಕ್ಟರ್ ಜಾಫರ್ ಪಟೇಲ್ ಅವರು ವೀರಶೈವ ಧರ್ಮದ ಬಗ್ಗೆ ಇಷ್ಟೆಲ್ಲ ಆಳ ಅಧ್ಯಯನವನ್ನ ಮಾಡ್ತಾರಂದ್ರೆ ಜಗದ್ಗುರು ರೇಣುಕಾಚಾರ್ಯರು ತೋರಿದಂತ ವಿಶಾಲ ತತ್ವ ಸಿದ್ಧಾಂತಗಳು, ಅವರು ಮಾಡಿದಂತ ಧಾರ್ಮಿಕ ಸಾಮಾಜಿಕ ಸತ್ಕ್ರಾಂತಿ ಹೆಜ್ಜೆಗಳು ಅವರನ್ನ ಇಂಥ ಕೆಲಸಕ್ಕೆ ಪ್ರೇರೇಪಣೆಯನ್ನ ಮಾಡಿವೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ನಿಜವಾಗಲೂ ಅವರಿಂದ ಈ ಭಾಗದ ಜನ ವೀರಶೈವ ಧರ್ಮದ ಪ್ರಾಚೀನತೆಯನ್ನ, ಈ ಧರ್ಮದ ಆದರ್ಶ ಸಂಸ್ಕೃತಿಯನ್ನ ಮತ್ತು ಮಾನವ ಧರ್ಮದ ಹಿರಿಮೆಯನ್ನ ತಾವೆಲ್ಲ ಕೇಳಿ ಸಂತೋಷ ಪಟ್ಟಿದೆ. ಇಂಥ ಸಂದರ್ಭದಲ್ಲಿ, ಸಮಯ ಆದಂತ ಈ ಸಂದರ್ಭದಲ್ಲಿ ನಾವು ಹೆಚ್ಚು ಹೇಳುವಂಥದ್ದು ಏನೂ ಉಳಿದಿಲ್ಲ. ಆದರೂ ಈ ಜವಾಬ್ದಾರಿಯ ಸ್ಥಾನದಿಂದ 4 ಸಂದೇಶಪರವಾದಂಥ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇವೆ. ಭಾರತ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ ಇದೆ. ಈ ಭಾರತ ನಾಡಿನಲ್ಲಿ ಹಲವಾರು ಧರ್ಮಗಳು, ಬೇರೆ ಬೇರೆ ಆಚರಣೆಗಳು, ಸಂಪ್ರದಾಯಗಳು ಬೆಳೆದುಕೊಂಡು ಬಂದಿವೆ. ಧರ್ಮ ಬೇರೆ ಬೇರೆ ಆಗಿದ್ರು, ಆಯಾ ಧರ್ಮಗಳ ಆಚರಣೆ ಬೇರೆ ಬೇರೆ ಆಗಿದ್ರು, ಆ ಎಲ್ಲ ಧರ್ಮಗಳ ಕೊನೆಯ ಗುರಿ ಏನಿದೆ, ಮಾನವರ ಕಲ್ಯಾಣ ಆಗಬೇಕು ಅನ್ನೋದೇ ಹೊರತು ಬೇರೇನೂ ಕೂಡ ಆಗಿಲ್ಲ. ಅದಕ್ಕಾಗಿ ವೀರಶೈವ ಧರ್ಮ ಸಕಲ ಜೀವಾತ್ಮರಿಗೆ ಯಾವಾಗಲೂ ಒಳಿತನ್ನೇ ಬಯಸ್ತಾ ಬಂದಿದೆ. ಇವನು ನಮ್ಮವ, ಅವನು ಪರಕಿವ ಅನ್ನುವಂತ ಭಾವನೆ ಇಲ್ಲದೆ ಎಲ್ಲರೂ ನನ್ನವರು ಅನ್ನುವಂತ ಭಾವನೆಯಿಂದ ವಿಶ್ವ ಬಂಧುತ್ವದ ಸಂದೇಶವನ್ನ ಈ ನಾಡಿಗೆ ಕರುಣಿಸಿದೆ. ಲಿಂಗೈಕ್ಯ ಶ್ರೀಮದ್ ಬ್ರಹ್ಮಾಪುರಿ ವೀರ ಗಂಗಾಧರ ಜಗದ್ಗುರುಗಳು ಬರೆದಂತ ಮಾನವ ಧರ್ಮ ಗೀತೆಯಲ್ಲಿ ಎಲ್ಲ ಧರ್ಮಗಳ ಪ್ರಾಚೀನ ಆಚಾರ್ಯರ, ಜಾಗತಿಕ ಪ್ರವಾದಿಗಳ ಹೆಸರುಗಳನ್ನು ಸಂಯುಕ್ತವಾಗಿ ಉಚ್ಚರಿಸಿ ಸಮಾಜಕ್ಕೆ ಸಾಮರಸ್ಯದ, ಸೌಹಾರ್ದತೆಯ ಸಂದೇಶವನ್ನ ಈ ನಾಡಿಗೆ ಕೊಟ್ಟಿದ ರೇಣುಕರನ್ನ ಸ್ಮರಿಸಿ ಕೈ ಬಿಡಬಹುದಾಗಿತ್ತು. ಆದರೆ ಸರ್ವ ಧರ್ಮ ಸಮನ್ವಯ ಪರಮಾಚಾರ್ಯರಾದಂಥ ಶ್ರೀಮದ್ ಬ್ರಹ್ಮಾಪುರಿ ವೀರ ಗಂಗಾಧರ ಜಗದ್ಗುರುಗಳವರು ರೇಣುಕ ಶಂಕರ ಮಧ್ವರಾಮಾನುಜ ಬುದ್ಧ ಮಹಾವೀರ ನಾನಕ ಯೇಸು ಕ್ರಿಸ್ತ ಪೈಗಂಬರರೊಡೆದ ಸನಾತನ ಧರ್ಮಕ್ಕೆ ಜಯವಾಗಲಿ ಅನ್ನುವಂತ ದೊಡ್ಡ ಮಾತನ್ನು ಅವರು ಹೇಳಿ ಪ್ರಾಚೀನ ಆಚಾರ್ಯರ ಹೆಸರುಗಳನ್ನ, ಜಾಗತಿಕ ಪ್ರವಾದಿಗಳ ಹೆಸರುಗಳನ್ನ ಮಾನವ ಧರ್ಮ ಗೀತೆಯಲ್ಲಿ ಸಂಯುಕ್ತಗೊಳಿಸಿ ಸಮಾಜಕ್ಕೆ ಸಾಮರಸ್ಯದ ಸಂದೇಶವನ್ನ ಕೊಟ್ಟರು. ಅಷ್ಟೇ ಹೇಳಿ ಕುಳಿತುಕೊಳ್ಳಲಿಲ್ಲ, ಮುಂದುವರೆದ ಇನ್ನೊಂದು ಮಾತನ್ನ ಹೇಳಿ ಬಸವಾದಿ ಶರಣರು ಹೊಸದೆ ಪಾಲಿಸಿ ತೋರ್ದ ಹೆಸರಾಂತ ಕವಿಗಳು ಉಸಿರ್ದ ಪರಾತ್ಪರ ಧರ್ಮಕ್ಕೆ ಜಯವಾಗಲಿ ಎಂದು ಪರಶಿವನಿಗೆ ಪಂಚಮುಖಗಳು
ಆ ಪಂಚಮುಖಗಳಿಂದ ಅವತರಿಸಿದಂಥವರು ಶ್ರೀ ಜಗದ್ಗುರು ರೇಣುಕಾದೇವಿ ಪಂಚ ಆಚಾರ್ಯರು. ಶ್ರೀ ಜಗದ್ಗುರು ಪಂಚ ಆಚಾರ್ಯರಿಂದ ಈ ಭೂಮಂಡಲದಲ್ಲಿ ಸರ್ವೋತ್ಕೃಷ್ಟವಾದಂಥ ವೀರಶೈವ ಮತ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿ ಆಶೀರ್ವಾದ ಮಾಡಿದರು. ಸಾಕ್ಷಾತ್ ಭಗವಂತ ಸಿದ್ಧಾಂತ ಶಿಖಾಮಣಿಯಲ್ಲಿ ಜಗದ್ಗುರು ರೇಣುಕಾಚಾರ್ಯರು ಅವತಾರ ತಾಳುವಂತ ಸಂದರ್ಭದಲ್ಲಿ ಒಂದು ಮಾತನ್ನು ಅವರು ಹೇಳ್ತಾರೆ. ಏನು ಮಾತಂದ್ರೆ, ಮದದ್ವೈತ ಪರಂ ಶಾಸ್ತ್ರಂ ವೇದ ವೇದಾಂತ ಸಮ್ಮತಂ ಸ್ಥಾಪಯಿಷ್ಯಸಿ ಗೋಲೋಕೆ ಸರ್ವೇಷಾಂ ಹಿತಕಾರಕಂ ಅಂತ ನನ್ನ ಪರವಾದಂತಹ ಶಿವಾದ್ವೈತ ಸಿದ್ಧಾಂತವನ್ನು, ವೇದ ವೇದಾಂತ ಸಮ್ಮತವಾದಂಥ ಸಿದ್ಧಾಂತವನ್ನು ಯಾವುದೋ ಒಂದು ವರ್ಗಕ್ಕಾಗಿ, ಯಾವುದೋ ಒಂದು ಸಮುದಾಯಕ್ಕಾಗಿ ನೀವು ಬೋಧನೆ ಮಾಡಬೇಡಿ. ಬದುಕಿ ಬಾಳುವಂತ ಎಲ್ಲ ವರ್ಗದ ಜನರಿಗೆ ಅನ್ವಯಿಸುವಂತ ವೀರಶೈವ ಮತ ಸಿದ್ಧಾಂತವನ್ನು ಭೂಮಂಡಲದಲ್ಲಿ ಸ್ಥಾಪಿಸಿ ಎಲ್ಲರಿಗೂ ಒಳಿತನ್ನ ಮಾಡಿ ಅಂತೇಳಿ ಶುಭವನ್ನ ಹಾರೈಸಿದರು. ಪರಶಿವನ ಆದೇಶಾನುಸಾರ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು ಪನಲೋಪಾಕ ಸೋಮೇಶ್ವರಾದಿ ಪಂಚ ಶಿವಲಿಂಗಗಳಿಂದ ಅವತರಿಸಿ ಅಗಸ್ತ್ಯ, ದದೀಚಿ, ವ್ಯಾಸ, ಸಾನಂದ, ದುರ್ವಾಸ ಮಹರ್ಷಿಗಳಿಗೆ ವೀರಶೈವ ಧರ್ಮದ ಪರಮ ರಹಸ್ಯವನ್ನ ಬೋಧ ಮಾಡಿ ಆಶೀರ್ವಾದ ಮಾಡಿ ಜಗದ್ಗುರು ರೇಣುಕಾಚಾರ್ಯ ಅವತಾರ ತಾಳಿದ್ದು ತೆಲಂಗಾಣ ರಾಜ್ಯದ ಕೊನಲುಪಾಕ ಸೋಮೇಶ್ವರ ಮಹಾಲಿಂಗದಿಂದ. ಆ ಕ್ಷೇತ್ರದಲ್ಲಿ 18 ಜಾತಿ ಜನಾಂಗಗಳ ಮಠಗಳನ್ನು ಸ್ಥಾಪಿಸಿ ಆ ಎಲ್ಲ ಮಠಗಳಿಗೆ ಕಳಶಪ್ರಾಯರಾಗಿ ಜಗದ್ಗುರು ರೇಣುಕಾಚಾರ್ಯರು ಮಾರ್ಗದರ್ಶನ ನೀಡಿ ಕರ್ನಾಟಕದ ಮಲಯಾಚಲ ಪರ್ವತ ಶ್ರೇಣಿಯಲ್ಲಿ ಡಾಕ್ಟರ್ ಜಾಫರ್ ಪಟೇಲ್ ರವರು ಹೇಳಿದಂತೆ ಮಹಾಮುನಿ ಅಗಸ್ತ್ಯರು ಜಗದ್ಗುರು ರೇಣುಕರ ಬರುವಿಗಾಗಿ ತಪಸ್ಸನ್ನ ಮಾಡ್ತಾ ಇರ್ತಾರೆ. ಜಗದ್ಗುರು ರೇಣುಕಾಚಾರ್ಯರಿಂದ ಶಿವಾದ್ವೈತ ಸಿದ್ಧಾಂತವನ್ನ, ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನ ನಾನು ತಿಳ್ಕೊಂಡು ಈ ಜೀವನ ಸಾರ್ಥಕ ಪಡಿಸಿಕೊಳ್ಳಬೇಕು ಅಂತ ಹೇಳಿ ತಪಸ್ಸನ್ನ ಮಾಡ್ತಾ ಇರ್ತಾರೆ. ಆ ಅಗಸ್ತ್ಯ ಮಹರ್ಷಿಗಳ ತಪಸ್ಸಿಗೆ ಮೆಚ್ಚಿ ಜಗದ್ಗುರು ರೇಣುಕಾಚಾರ್ಯರು ಗಗನಗಾಮಿಗಳಾಗಿ ಮಲಯಾಚಲ ಪರ್ವತ ಶ್ರೇಣಿಗೆ ಬಂದು ಇಳಿತಾರೆ. ಅಲ್ಲಿ ಅಗಸ್ತ್ಯ ಮಹರ್ಷಿಗಳ ಆಶ್ರಮಕ್ಕೆ ಬಂದು ಅವರಿಗೆ ದರ್ಶನ ಕೊಟ್ಟು ಒಂದು ಮಾತು ಕೇಳ್ತಾರೆ. ಎಲೈ ಅಗಸ್ತ್ಯ ಮಹರ್ಷಿಗಳೇ, ನಿಮಗೆ ಪಾರ್ಥಿವ ಮಣಿ ಬೇಕೋ ಅಥವಾ ಪಾರಮಾರ್ಥಿಕದ ಮಣಿ ಬೇಕು ಅಂತ ಕೇಳಿದ್ರು. ಒಬ್ಬ ಸಾಮಾನ್ಯ ಋಷಿ ಆಗಿದ್ರೆ ಐಹಿಕ ಭೋಗ ಭಾಗ್ಯಗಳು, ಸಂಪತ್ತು ಬೇಕು ಅಂತ ಕೇಳ್ತಾ ಇದ್ದ. ಆದರೆ ಎಲ್ಲವನ್ನ ಬಲ್ಲಂತ ಮಹಾಮುನಿ ಅಗಸ್ತ್ಯರು ಹೇಳಿದರು, ನನಗೆ ಪಾರ್ಥಿವ ಮಣಿ ಅಗತ್ಯ ಇಲ್ಲ, ನನಗೆ ಪಾರಮಾರ್ಥಿಕದ ಮಣಿಯನ್ನು ಅನುಗ್ರಹಿಸಿ ಉದ್ಧಾರ ಮಾಡಬೇಕು ಅಂತೇಳಿ ಬೇಡಿಕೊಂಡ್ರು. ಯಾವ ರೀತಿಯಾಗಿ ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯನ್ನು ಹೇಗೆ ಬೋಧ ಮಾಡಿದ್ರು, ಅದೇ ರೀತಿಯಾಗಿ ಜಗದ್ಗುರು ರೇಣುಕಾಚಾರ್ಯರು ಮಹಾಮುನಿ ಅಗಸ್ತ್ಯರಿಗೆ ಶಿವಾದ್ವೈತ ಸಿದ್ಧಾಂತವನ್ನು ಬೋಧ ಮಾಡಿ ಆಶೀರ್ವಾದ ಮಾಡಿದ್ರು. ನೋಡಿ, ಕಬೀರನಾದಂಥ ಅಗಸ್ತ್ಯ ಮಹರ್ಷಿಗಳಿಗೆ ಶಿವ ಸಿದ್ಧಾಂತವನ್ನು ಉಪದೇಶ ಮಾಡುವುದರ ಮೂಲಕ ಅಸ್ಪೃಶ್ಯೋದ್ಧಾರವನ್ನು ಬಹಳ ಪ್ರಾಚೀನ ಕಾಲದಲ್ಲಿ ಅವರು ಮಾಡಿದರು ಅನ್ನುವಂತಹ ಸತ್ಯವನ್ನ ಇಂದಿನ ಅನೇಕ ವಿದ್ವಾಂಸರು
ತಿಳಿದುಕೊಳ್ಳುವಂತ ಅಗತ್ಯ ಇದೆ. ವೀರಶೈವ ಧರ್ಮದ ಪಂಚಪೀಠಗಳು ಜಾತಿ ಮತ ಪಂಥಗಳನ್ನದೇ ಎಲ್ಲಾ ವರ್ಗದ ಜನರಿಗೆ ಸಮನ್ವಯದ ಸಾಮರಸ್ಯದ ಸಂದೇಶವನ್ನು ಯಾವಾಗಲೂ ಕೂಡ ಬೋಧನೆಯನ್ನ ಮಾಡಿಕೊಂಡು ಬಂದಿರುವುದನ್ನು ತಾವೆಲ್ಲ ಕಾಣ್ತಾ ಇದ್ದೇವೆ. ಆದರೆ ಇವತ್ತಿನ ದಿನ ಆಧುನಿಕತೆ ಹೆಸರಿನಲ್ಲಿ, ವೈಚಾರಿಕತೆ ಹೆಸರಿನಲ್ಲಿ ಭಾರತೀಯ ಉತ್ಕೃಷ್ಟ ಸಂಸ್ಕೃತಿಗೆ ಕಲಂಕ ತರುವಂತ, ಕಪ್ಪು ಚುಕ್ಕೆ ಉಂಟು ಮಾಡುವಂತ ಕೆಲಸವನ್ನ ಬೆರಳೆಣಿಕೆಯಷ್ಟು ಜನ ಮಾಡ್ತಾರೆ. ಆದರೆ ಅಂಥವರ ಮೋಡಿಯ ಮಾತಿಗೆ ಯಾವುದೇ ಬೆಲೆಯನ್ನ ಕೊಡದೆ ಸತ್ಯ ಶುದ್ಧವಾದಂತ ಸೈದ್ಧಾಂತಿಕ ತಳಹದಿಯ ಮೇಲೆ ನಿಜವಾದಂತ ಧರ್ಮ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವಂತ ಕೆಲಸ ಎಲ್ಲರೂ ಮಾಡುವಂತ ಅವಶ್ಯಕತೆ ಬಹಳಷ್ಟಿದೆ ಅನ್ನುವುದನ್ನ ಹೇಳಲಿಕ್ಕೆ ಮರೆಯುವುದಿಲ್ಲ. ಇವತ್ತು ಯಾರಿಗೂ ಈ ವಿಚಾರ ಗೊತ್ತಿಲ್ಲದೆ ಇರುವಂತ ಮಾತಲ್ಲ ಇದು. ವೀರಶೈವ ಪಂಚಪೀಠಗಳನ್ನ ನಾವೇನಾದರೂ ಪರಿಚಯಿಸಿ ಕೊಡ್ತೇವಂದ್ರೆ ಜಗತ್ತಿಗೆ ಬೆಳಕನ್ನ ಕೊಡುವಂತ ಸೂರ್ಯ ಚಂದ್ರರನ್ನ ಪರಿಚಯ ಮಾಡಿಕೊಟ್ರೆ ಎಷ್ಟು ಅಪಹಾಸ್ಯ ಆದೀತೋ ಅಷ್ಟೇ ಪಂಚಪೀಠಗಳ ಬಗ್ಗೆ ನಾವು ನಿಮಗೆ ಮನವರಿಕೆ ಮಾಡ್ತೇವಂದ್ರೆ ಅದೇ ಅಪಹಾಸ್ಯಕ್ಕೆ ಗುರಿ ಆಗಬೇಕಾಗ್ತಾ ಇದೆ. ಸತ್ಯ ಸಂಗತಿ ಎಲ್ಲರಿಗೂ ಕೂಡ ಗೊತ್ತಿದೆ. ಆಗ ಅದನ್ನ ಗಟ್ಟಿಯಾಗಿ ಹೇಳುವಂತ ದಿಟ್ಟತನ, ಧೈರ್ಯ ಎಲ್ಲರಲ್ಲಿ ಬೆಳೆದುಕೊಂಡು ಬರುವಂತ ಅಗತ್ಯ ಇದೆ. ಇದಕ್ಕೊಂದು ಸಾಮಾನ್ಯ ದೃಷ್ಟಾಂತವನ್ನು ಹೇಳಬೇಕಾದ್ರೆ, ಒಬ್ಬ ಹುಡುಗಿದ್ದ. ಆ ಹುಡುಗ ಒಂದು ದಿನ ತನ್ನ ಕೈಯಲ್ಲಿ ಒಂದು ಕರಿದಾದಂತ ಕರಿ ಇದ್ದಲಿಯನ್ನ ಹಿಡ್ಕೊಂಡು ಅವನಿಗೆ ಯೋಚನೆ ಬಂತು, ಈ ಕರಿ ಇದ್ದಲಿಯನ್ನ ನಾನು ಬೆಳ್ಳಗೆ ಮಾಡಬೇಕು ಅಂತ ಹೇಳಿ ಪಕ್ಕದಲ್ಲಿರುವಂತಹ ಕಿರಾಣಿ ಅಂಗಡಿಗೆ ಹೋದ. ವಿಧ ವಿಧವಾದಂತಹ ಸೋಪುಗಳನ್ನ ತಂದು ಆ ಇದ್ದಲಿಗೆ ಹಚ್ಚಿ ತಿಕ್ಕಿ ತೊಳೆದ. ಸೋಪು ಸವಿತಿ, ಆದರೆ ಅದರ ಬಣ್ಣ ಕಪ್ಪಾಗಿದ್ದು ಹಾಗೆ ಇತ್ತು. ಇಷ್ಟು ಸೋಪ್ ಹಚ್ಚಿದ್ರು ಇದು ಬೆಳ್ಳಗಾಗ್ಲಿಲ್ಲ ಅಂತೇಳಿ ತಲೆ ಕೆರ್ಕೊಂಡ ಹುಡುಗ. ಪಕ್ಕದಲ್ಲಿ ಬಟ್ಟೆಯ ಅಂಗಡಿ ಇತ್ತು. ಅಲ್ಲಿಗೆ ಹೋಗಿ ಶುಭ್ರವಾದಂತ ಮಲ್ಲಿನ ಬಟ್ಟೆಯನ್ನ ತಗೊಂಡ. ಆ ಬಟ್ಟೆಯ ಮೇಲೆ ಆ ಕರಿಯಾದಂತ ಇದ್ದಲಿಯನ್ನ ತಿಕ್ಕಿದ. ಇದ್ದಲಿ ಸವಿತಿ ಆ ಬಟ್ಟೆ ಕಪ್ಪಾಯಿತು ಹೊರತು ಆ ಇದ್ದಲಿ ಬಣ್ಣ ಹೇಗಿತ್ತು ಕಪ್ಪಾಗಿತ್ತು ಹಾಗೆ ಇತ್ತು. ಏನು ಮಾಡಿದ್ರು ಅದು ಬೆಳಗಾಗಲಿಲ್ಲ. ಮತ್ತಷ್ಟು ಯೋಚನೆ ಆಯಿತು. ಆ ಹುಡುಗ ಮಾಡ್ತಾ ಇರುವಂತ ಎಲ್ಲ ಕೆಲಸವನ್ನ ನಮ್ಮ ಸಿದ್ದಯ್ಯನವರು ನೋಡ್ತಾ ಇದ್ರು. ನೋಡಿ ಅವರಿಗೆ ಅನಿಸ್ತಿ ಈ ಹುಡುಗ ಏನ್ ಮಾಡ್ತಾ ಇರ್ಬೋದು ಅಂತ ಹತ್ತಿರ ಹೋಗಿ ಕೇಳಿದ್ರು. ಏನು ಮಗು ಬಹಳ ಹೊತ್ತಿನಿಂದ ಏನೋ ಮಾಡ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದೆ ಅಂತ ಕೇಳಿದ್ರು. ಆ ಹುಡುಗ ಹೇಳಿದ, ಈ ಕರಿ ಇದ್ದಲ್ಲಿ ಬೆಳಗಾಗ್ಬೇಕು ಅಂತೇಳಿ ಸೋಪ್ ಹಚ್ಚಿದೆ, ಬೆಳಗಾಗ್ಲಿಲ್ಲ. ಬಟ್ಟೆ ಹಚ್ಚಿ ತಿಕ್ಕಿದೆ, ಬೆಳಗಾಗ್ಲಿಲ್ಲ. ನನಗೆ ದೊಡ್ಡ ಯೋಚನೆ ಆಗಿದೆ ಅಂತ ಸಿದ್ದಯ್ಯನವ್ರು ಹೇಳಿದ್ರು. ತಮ್ಮ ಇಷ್ಟು ಸಮಯ ಯಾಕೆ ಕಳೆಯಕ್ ಹೋಗಿದ್ದಿ, ಇಷ್ಟು ದುಡ್ಡು ಯಾಕೆ ಖರ್ಚು ಮಾಡಕ್ ಹೋಗಿದ್ದಿ, ಅಷ್ಟು ಪ್ರಮೇಯ ಇರಲಿಲ್ಲ. ಈ ಕರಿ ಇದ್ರೆ ಬೆಳಗಾಗ್ಬೇಕಂತ ನಿನಗೆ ಇಚ್ಛಾ ಇದ್ರೆ 2 ಹನಿ ಸೀಮೆ ಎಣ್ಣೆ ಹಾಕಿ ಒಂದು ಬೆಂಕಿ ಕಡ್ಡಿ ಕೊರೆದು ಬೆಂಕಿ ಹಚ್ಚಿದ್ರೆ ಒಂದು 2-3 ನಿಮಿಷದಲ್ಲಿ ನಿಗಿ ಕೆಂಡವಾಗಿ ತಾನೇ ಬೆಳಗಾಕಿತ್ತಲ್ಲ ಒಂದು. ಅವಾಗ ಹುಡುಗ ತಲೆ ಕೆರ್ಕೊಂಡ, ಹೌದಲ್ರಿ ಇದು ನನಗೆ ಗೊತ್ತೇ ಆಗ್ಲಿಲ್ಲ ಅನ್ನುವಂತ ಮಾತನ್ನ ಹೇಳಿದ. ಹಾಗೆ ಇವತ್ತು ವೀರಶೈವ ಧರ್ಮದಲ್ಲಿ ಏನಿಲ್ಲ ಸಂಪತ್ತು, ಬೆಟ್ಟದಷ್ಟು ಆಧ್ಯಾತ್ಮದ ಸಂಪತ್ತು ಇಲ್ಲಿದೆ. ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು ಯಾವುದೋ ಒಂದು ಸಮುದಾಯದ ಜಾತಿ ಜನಾಂಗವನ್ನ ಕುರಿತು ತಮ್ಮ ಬೋಧನೆಯನ್ನು ಅವರು ಮಾಡಲಿಲ್ಲ. ಈ ಜೀವ ಜಗತ್ತಿನಲ್ಲಿ ಬದುಕಿ ಬಾಳುವಂತ
ಎಲ್ಲರಿಗೂ ಒಳ್ಳೆಯದಾಗುವಂತ ಶಿವಾದ್ವೈತ ಸಿದ್ಧಾಂತವನ್ನ ಬೋಧ ಮಾಡಿದ ಕಾರಣದಿಂದಲೇ 12ನೇ ಶತಮಾನದಲ್ಲಿ ಬೇರೆ ಬೇರೆ ಜಾತಿ ಜನಾಂಗದವರು ಈ ಧರ್ಮವನ್ನ ಸ್ವೀಕಾರ ಮಾಡಿ ಈ ಧರ್ಮದ ಆದರ್ಶದಂತೆ ತಾವಷ್ಟೇ ನಡಿಲಿಲ್ಲ, ತಮ್ಮ ಹಿಂದೆ ಬೆನ್ನು ಹತ್ತಿ ಬಂದಂತ ಎಲ್ಲ ಜನರನ್ನ ಸನ್ಮಾರ್ಗಕ್ಕೆ ಕರೆತಂದ್ರು ಅನ್ನುವಂತ ಸತ್ಯವನ್ನ ಜನ ಎಷ್ಟು ಬೇಗ ತಿಳ್ಕೊಂಡಾರೋ ಅಷ್ಟು ಸಮಾಜಕ್ಕೆ ಶ್ರೇಯಸ್ಸು ಮತ್ತು ಉನ್ನತಿ ಇದೆ ಅನ್ನುವಂಥದ್ದನ್ನ ಯಾರೂ ಕೂಡ ಮರೆಯುವಂತಿಲ್ಲ. ಅದಕ್ಕಾಗಿ ವೀರಶೈವ ಧರ್ಮದ ಆದರ್ಶ ಮೌಲ್ಯಗಳು ಬೇಕಾದಷ್ಟಿವೆ. ಡಾಕ್ಟರ್ ಜಾಫರ್ ಪಟೇಲ್ ರವರು ಹೇಳಿದಂತೆ ಎಲ್ಲ ಧರ್ಮಗಳ ಸಾರ ಸರ್ವಸ್ವ ವೀರಶೈವ ಧರ್ಮ ಸಿದ್ಧಾಂತದಲ್ಲಿ ಅಡಕವಾಗಿದೆ. ಒಬ್ಬ ದಾರ್ಶನಿಕನಾದಂತ ಪರಮತಿಯನಾದಂತ ಸಾಹಿತಿ ತನ್ನ ಒಂದು ಸಾಹಿತ್ಯ ಸಂಪುಟದಲ್ಲಿ ಒಂದು ಸುಂದರವಾದಂತ ಮಾತನ್ನ ಬರೆದಿಟ್ಟಿದ್ದಾನೆ. ಆ ಮಾತಿಗೆ ನಾವು ಬೆಲೆಯನ್ನ ಕಟ್ಟಲಿಕ್ಕಾಗೋದಿಲ್ಲ. ಅವನು ಹೇಳ್ತಾ ಇದ್ದಾನೆ, ಜೈನರ ಅಹಿಂಸೆ, ಬೌದ್ಧರ ಸಮತೆ, ಕ್ರೈಸ್ತರ ಕರುಣೆ, ಇಸ್ಲಾಮರ ನಿಷ್ಠೆ, ಆರ್ಯರ ಜ್ಞಾನ, ದ್ರಾವಿಡರ ಭಕ್ತಿ ಇವು ಎಲ್ಲಿಯಾದರೂ ಒಂದು ಕಡೆಗೆ ಸಂಗಮ ಆಗ್ಯಾವ ಅಂದ್ರೆ ಅದು ವೀರಶೈವ ಧರ್ಮದಲ್ಲಿ ಅನ್ನುವಂತಹ ಪರಮ ಸತ್ಯವನ್ನ ಅವನು ಹೇಳ್ತಾನೆ. ಬಹುಶಃ ಧರ್ಮದಲ್ಲಿರುವಂತಹ ವಿಶೇಷತೆಯನ್ನ ನಾವೆಲ್ಲ ಅರತ್ರ ಸುಖ ನೆಮ್ಮದಿಯಿಂದ ಬಾಳಲಿಕ್ಕೆ ಸಾಧ್ಯ ಇದೆ. ಆಗ ಆ ವಿಚಾರಗಳನ್ನ ತಿಳಿದುಕೊಳ್ಳದೆ ಗೌರವದಾರಿಯಲ್ಲಿ ನಡೆದರೆ ದುಃಖ ದುಮ್ಮಾನಗಳು ಉಂಟಾಗುವುದಷ್ಟೇ ಅಲ್ಲ, ಯಾವ ನೆಮ್ಮದಿಯೂ ಕೂಡ ಮನುಷ್ಯನಿಗೆ ಪ್ರಾಪ್ತಿಯಾಗುವುದಿಲ್ಲ. ಅದಕ್ಕೆ ಒಂದು ದೃಷ್ಟಾಂತ ಹೇಳಬೇಕಾದ್ರೆ, ಯಾವುದೋ ಒಂದು ಊರಿನಲ್ಲಿ ಇಬ್ಬರು ಸತಿಪತಿಗಳಿದ್ರು. ಅವ್ರ ಹೆಸರು ತುಪ್ಪ ಮತ್ತು ಉಪ್ಪಿಟ್ಟು ಅಂತ. ಬಹುಶಃ ಇಂಥ ಹೆಸರು ಎಲ್ಲಿನೂ ಕೇಳಿಲ್ಲ. ತುಪ್ಪ ಉಪ್ಪಿಟ್ಟು ಅಂತಿತ್ತು. ಅವ ರೈತ ಕುಟುಂಬದಲ್ಲಿ ಹುಟ್ಟಿದಂಥವನು. ಬಹುಶಃ ಬೆಳಿಗ್ಗೆ ಎದ್ದು ತನ್ನ 2 ಎತ್ತುಗಳನ್ನು ಹಿಡ್ಕೊಂಡು ಹೊಲಕ್ಕೆ ಹೊರಟ. ಎದುರಿಗೆ ಒಬ್ಬ ನೆಂಟ ಬಂದ. ನೆಂಟ ಅಂದ್ರೆ ಮೈಸೂರು ಸೀಮೆಯಲ್ಲಿ ಬೀಗರು ಅಂತ ಅರ್ಥ. ಇತ್ತಾಗ ಬೈ ಸೀಮೆಯಲ್ಲಿ ನೆಂಟ ಅಂದ್ರೆ ಬಹಳ ಬಿರುಸು ಶಬ್ದ ಇದೆ, ತಪ್ಪಾಗಿ ತಿಳ್ಕೊಂಡ. ಆ ನೆಂಟ ಬರ್ತಾ ಇದ್ದ, ಈ ರೈತ ಹೊಲಕ್ಕೆ ಹೊರಟಿದ್ದ. ಅವನು ಹೇಳಿದ ಒಂದು ಮಾತು, ಮನೆಗೆ ಹೋಗು ಉಪ್ಪಿಟ್ಟಿದೆ ಅಂತ. ಆ ನೆಂಟನ್ನ ಇನ್ನೂ ನಾನು ಮನೆಯೇ ಮುಟ್ಟಿಲ್ಲ, ನಮ್ಮ ಬೀಗರು ಎಷ್ಟು ಒಳ್ಳೆಯವರು, ಮನೆಗೆ ಹೋಗು ಉಪ್ಪಿಟ್ಟಿದೆ ಅಂತ ಹೇಳ್ತಾರಂತೇಳಿ ದಾರಿ ನಡೆದು ಬಂದಿದ್ದ. ಹೋಗಿ ಬೇಗನೆ ಉಪ್ಪಿಟ್ಟು ತಿನ್ಬೇಕಂತ ಮನೆಗೆ ಹೋದ. ಆ ಹೆಂಡತಿ ಹೆಸರು ಉಪ್ಪಿಟ್ಟೆ ಆಗಿತ್ತು. ಖಾಲಿ ನೀರು ತಂದು ಕೊಟ್ಟು ಹೇಳಿದ್ಲು, ಉಪ್ಪಿಟ್ಟು ತಿಂತೀರಾ ಅಥವಾ ತುಪ್ಪ ಬರೋ ತನಕ ಕಾಯ್ತಾ ಇದ್ದೀರಾ ಅಂತ ಕೇಳಿದ್ಲು. ತುಪ್ಪ ಅಂದ್ರೆ ಗಂಡ. ಈ ನೆಂಟ ಅಂದ, ಉಪ್ಪಿಟ್ಟಂತೂ ರೆಡಿ ಆಗಿದೆ, ಆ ಉಪ್ಪಿಟ್ಟಿನ ಮೇಲೆ 2 ಚಮಚ ತುಪ್ಪ ಹಾಕಿದ್ರೆ ಇನ್ನೂ 4 ತುತ್ತು ಜಾಸ್ತಿ ತಿನ್ಬೋದಲ್ಲ, ತುಪ್ಪನೂ ಬರಲಿ ಅಂದ. ಮಧ್ಯಾಹ್ನ 12 ಗಂಟೆ ಆಯಿತು. ಬೇಸಿಗೆ ಬಿಸಿಲು ಕಲಬುರಗಿ ಕಡೆ ನಿಮಗೆಲ್ಲ ಗೊತ್ತಿದೆ, ಬಾಯಿ ಬಿಡ್ಬೇಕು ಅಂತ ಬಿಸಿಲಿನಲ್ಲಿ ಗಳೆ ಹೊಡಿತಾ ಇದ್ದ. ಬಿಟ್ಟ ತನ್ನ 2 ಎತ್ತುಗಳಿಗೆ ಒಂದೊಂದು ಹೆಸರು ಇಟ್ಟಿದ್ದ. ಒಂದಕ್ಕೆ ನೆಂಟ ಅಂತ ಇಟ್ಟಿದ್ದ, ಇನ್ನೊಂದಕ್ಕೆ ಡೊಣ್ಣೆ ಅಂತ ಹೆಸರು ಇಟ್ಟಿದ್ದ. ನೆಂಟ ಅನ್ನುವಂತ ಎತ್ತಿನ ಹಾಕವನ ಕೈಯಲ್ಲಿ, ಡೊಣ್ಣೆ ಅನ್ನುವಂತ ಎತ್ತು ಕೈ ತಪ್ಪಿಸಿಕೊಂಡು ಓಡಿ ಹೋಗ್ಬಿಟ್ಟಿತ್ತು. ಮನೆಗೆ ಬಂದ, ಹೆಂಡತಿಗೆ ಹೇಳಿದ ಬಾಗಿಲಿನಲ್ಲಿ ಏನಂತ, ನೆಂಟನ್ನ ಕಟ್ಟಿ ಹಾಕು, ನಾನು ಡೊಣ್ಣೆ ತರ್ತೇನೆ ಅಂತ. ಹೆಂಡತಿಗೆ ಗೊತ್ತಾಯ್ತು, ಕೈಯಲ್ಲಿರುವಂತ ಎತ್ತೇನಿದೆ, ನೆಂಟ ಅನ್ನುವಂತ ಎತ್ತನ್ನ
ಕಟ್ಟಿ ಹಾಕುವಂತೆ ಯಜಮಾನ್ ಹೇಳ್ತಾರೋ, ಇನ್ನೊಂದು ಕೈ ತಪ್ಪಿಸಿಕೊಂಡು ಹೋದಂತ ದೊಣ್ಣೆ ಅನ್ನುವಂತ ಎತ್ತನ್ನ ತರ್ತೇನೆ ಅಂತ ಹೇಳಿದ್ರಂತ ತಿಳ್ಕೊಂಡು ಈ ನೆಂಟ ಕೂತ್ಕೊಂಡಿದ್ದಲ್ಲ, ತುಪ್ಪ ಉಪ್ಪಿಟ್ಟು ಕೂಡ ತಿನ್ನಬೇಕು ಅಂತ ಕುಂತಿದ್ಮೇಲ ಇವನಿಗೆ ಕೈಕಾಲುಗಳ ನಡಗ್ಲಿಕ್ಕತ್ತು. ನೆಂಟನ ಕಟ್ಟಿ ಹಾಕಂತ ಹೇಳ್ಯಾರು. ಹೇಳೋದು ಅಷ್ಟೇ ಅಲ್ಲ, ನಾನು ದೊಣ್ಣೆ ತರ್ತೇನೆ ಅಂದ. ಕೋಲು ಬಡಿಗೆಯಿಂದ ತಂದು ನನ್ನನ್ನು ಇಬ್ಬರು ಸೇರಿ ನನ್ನೇನು ಉಳಿಸುವುದಿಲ್ಲ ಅಂತೇಳಿ ಸರಿಯಾಗಿ ತಪ್ಪಾಗಿ ತಿಳ್ಕೊಂಡು ನಿಮ್ಮ ಉಪ್ಪಿಟ್ಟೂ ಬೇಡ, ನಿಮ್ಮ ತುಪ್ಪನೂ ಬೇಡ, ನಿಮ್ಮ ಸವಾಸನೂ ಬೇಡ ಅಂತ ಹೊರಟು ನಾನು. ಇದು ನಮ್ಮೆಲ್ಲರಿಗೆ ವಿನೋದವಾಗಿ ಈ ಕಥೆ ಕಂಡರೂ ಕೂಡ ಈ ಕಥೆಯ ಹಿನ್ನೆಲೆಯಲ್ಲಿ ಒಂದು ಸತ್ಯ ಇದೆ. ಇವತ್ತು ನಮ್ಮ ಧರ್ಮದ ಸಿದ್ಧಾಂತಗಳನ್ನ, ಆದರ್ಶಗಳನ್ನ ಸರಿಯಾಗಿ ತಿಳ್ಕೊಂಡಿದ್ರೆ ಅದರ ಪ್ರಯೋಜನ ಬಹಳಷ್ಟು ಆಗ್ತಾ ಇದೆ. ತಪ್ಪು ತಿಳ್ಕೊಂಡ್ರೆ ಅದರಿಂದ ಮನುಷ್ಯ ದುಃಖಕ್ಕೆ ಒಳಗಾಗ್ತಾನೆ ಹೊರತು ಮತ್ತೊಂದಲ್ಲ. ಅದಕ್ಕೆ ನಿಜವಾದಂತಹ ಧರ್ಮ ಸಿದ್ಧಾಂತವನ್ನ ಜನಮನಕ್ಕೆ ಮುಟ್ಟಿಸುವಂತಹ ರೀತಿಯಲ್ಲಿ ವೀರಶೈವ ಧರ್ಮದ ಪಂಚಪೀಠಗಳಾಗಲಿ, ಈ ಪಂಚಪೀಠಗಳ ಶಾಖಾಮಠಗಳಾಗಲಿ ಎಲ್ಲಾ ಭಾಗದಲ್ಲಿ ಜನರಿಗೆ ಸಂಸ್ಕಾರ ಸಂಸ್ಕೃತಿಯನ್ನ ಬೋಧಿಸಿ ಸನ್ಮಾರ್ಗಕ್ಕೆ ಕರೆತರ್ತಾದ ಇವತ್ತು ಅಲ್ಲ, ಬಹಳ ಪ್ರಾಚೀನ ಕಾಲದಿಂದ ಈ ಪವಿತ್ರ ಕಾರ್ಯವನ್ನ ಮಾಡ್ತಾ ಬಂದಿವೆ. ಇಂದಿನ ವೈಚಾರಿಕ ಯುಗದಲ್ಲಿ ಮತ್ತು ಭಿನ್ನ ಭಿನ್ನ ಭಾವನೆ ಹೊಂದಿದಂತ ಸಮಾಜದ ಬಾಂಧವರಲ್ಲಿ ಇವತ್ತು ಏಕತೆ ಮತ್ತು ಒಂದು ಒಳ್ಳೆಯ ಚಿಂತನ ಮೂಡಿಸುವಂತಹ ಕೆಲಸ ವೀರಶೈವ ಧರ್ಮದಿಂದ ಹಿಂದೂ ನಡೆದಿದೆ, ಇವತ್ತು ಕೂಡ ನಡೀತಾ ಇದೆ, ಮುಂದೂ ಕೂಡ ಕಾರ್ಯ ನಿರಂತರವಾಗಿ ನಡೀತಾ ಇದೆ ಅನ್ನೋದನ್ನ ಯಾರೂ ಕೂಡ ಮರೆಯಬಾರದು. ಈ ಅಫಜಲ್ಪುರ ಶ್ರೀ ಗುರು ಮಳೇಂದ್ರ ಸಂಸ್ಥಾನ ಹಿರೇಮಠ ಪ್ರಾಚೀನ ಕಾಲದಿಂದ ಈ ಗುರುಪೀಠಗಳ ಜೊತೆಗೆ ನಿಕಟವಾದಂತಹ ಸಂಬಂಧವನ್ನು ಇಟ್ಕೊಂಡು ಹಾಗಾಗಿ ಮೂಲ ಪೀಠಗಳನ್ನು ಬರಮಾಡಿಕೊಂಡು ಒಳ್ಳೊಳ್ಳೆಯ ಕಾರ್ಯಕ್ರಮ ಭಕ್ತರಿಗೆ ಕೊಡುವಂತಹ ಒಂದು ದೊಡ್ಡ ಕಾರ್ಯವನ್ನ ಶ್ರೀ ಗುರು ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯ ಸ್ವಾಮಿಗಳು ಮಾಡ್ತಾ ಬಂದಿದ್ದಾರೆ. ನಮ್ಮ ಹಿಂದಿನ ಲಿಂಗೈಕ್ಯ ಶಾಂತವೀರ ಶಿವಾಚಾರ್ಯ ಸ್ವಾಮಿಗಳ ಕೈ ಸ್ವಲ್ಪ ಬಹಳ ಬಿಗಿ ಇತ್ತು. ಖರ್ಚು ಮಾಡೋದಂದ್ರೆ ತುಂಬಾ ಕಷ್ಟಪಡ್ತಾ ಇದ್ರು. ಅಷ್ಟು ಧಾರಾಳತನ, ದೊಡ್ಡ ಕಾರ್ಯಕ್ರಮ ಮಾಡೋದ್ರಲ್ಲಿ ಸ್ವಲ್ಪ ಹಿಂದೆ ಇಟ್ಟಿದ್ರು. ಆದ್ರೆ ಇವತ್ತು ಈ ಮಠದ ಪೂರ್ವಾರ್ಜಿತದ ಪುಣ್ಯದ ಫಲವು, ಈ ಗುರು ಮಠದ ಹಿಂದಿನ ಎಲ್ಲ ಪಟ್ಟಾಧ್ಯಕ್ಷರ ತಪಸ್ಸಿನ ಅಂತಃಕರಣದ ಶಕ್ತಿಯೋ ಮತ್ತು ಪಂಚಪೀಠಗಳ ಒಂದು ಪ್ರಭಾವವೋ ಗೊತ್ತಿಲ್ಲ. ಮೇಲಾಗಿ ಪಂಚಪೀಠಗಳಲ್ಲಿ ಪರಮ ತಪಸ್ವಿಗಳಾಗಿ ಯುಗ ಪುರುಷರಾಗಿ ಪಂಚಪೀಠಗಳ ಬಗ್ಗೆ ಅತ್ಯಂತ ಅಮೂಲ್ಯವಾದಂತ ಭಕ್ತಿ ಶ್ರದ್ಧೆ ಭಾವನೆಗಳನ್ನ ಬಿತ್ತಿ ಬೆಳೆದಂತ ಲಿಂಗೈಕ್ಯ ಶ್ರೀ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳಲ್ಲಿ ಇಂದಿನ ಶ್ರೀ ಗುರು ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯ ಸ್ವಾಮಿಗಳು ಅಪಾರವಾದಂತಹ ಭಕ್ತಿ ಶ್ರದ್ಧೆ ನಿಷ್ಠೆ ಅವರಲ್ಲಿ ಇರುವುದನ್ನ ನಾವು ಯಾವಾಗಲೂ ಕೂಡ ಕಾಣ್ತಾ ಇದ್ದೇವೆ. ಬಹುಶಃ ನಮ್ಮ ಎಂಕಂಜಿ ಶ್ರೀಗಳು ಮತ್ತು ಆಲ್ಮೇಲು ಶ್ರೀಗಳವರು ಹೇಳಿದಂತೆ ಬಹುಶಃ ಅವರು ಈ ಮಠಕ್ಕೆ ಅಧಿಕಾರ ಪಡೆದುಕೊಂಡ ನಂತರ ಆ ಕಾರ್ಯಕ್ರಮ ಸಣ್ಣದೇ ಇರಲಿ ದೊಡ್ಡದೇ ಇರಲಿ, ಬಡವರೇ ಕರಲಿ ಶ್ರೀಮಂತರೇ ಕರೀಲಿ, ಯಾವ ಭೇದ ಭಾವನೆ ಇಲ್ಲದೆ ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ತಮ್ಮಿಂದ ಎಷ್ಟು ಸಾಧ್ಯ ಇದೆ ಅಷ್ಟು ಸಮಾಜಕ್ಕೆ ಹಿತವನ್ನು ಉಂಟು ಮಾಡುವಂತ ಧರ್ಮಗಳಲ್ಲಿ ವ್ಯಕ್ತಿಗಳಲ್ಲಿ ಸುಮಧುರವಾದಂತಹ ಬಾಂಧವ್ಯವನ್ನ ಬೆಳೆಸಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಶ್ರೀಗಳವರು ಮಾಡಿಕೊಂಡು ಬರ್ತಾ ಇದ್ದಾರೆ. ಇಂಥ ಮಹತ್ ಕಾರ್ಯಗಳನ್ನ ಮಾಡುತ್ತಿರುವಂತ ಶ್ರೀ ಗುರು ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯ ಸ್ವಾಮಿಗಳವರಿಗೆ ರಂಭಾಪುರಿ ಪೀಠದ ಜಗದ್ಗುರುಗಳ ಅಂತಃಕರಣ ಆಶೀರ್ವಾದ ಯಾವತ್ತೂ ಕೂಡ
ಇದ್ದೇ ಇದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಪುನರುಚ್ಚರಿಸಿ ಇದಕ್ಕಿಂತ ಹೆಚ್ಚಿಗೆ ಹೇಳುವಂಥದ್ದೇನೂ ಇಲ್ಲ. ಇನ್ನೂ ಸೆಪ್ಟೆಂಬರ್ 1ರವರೆಗೆ ಶ್ರಾವಣ ಮಾಸದ ಅಂಗವಾಗಿ ನಡೆದುಕೊಂಡು ಬಂದಂಥ ಹೇಮರೆಡ್ಡಿ ಮಲ್ಲಮ್ಮನ ಪುರಾಣವಾಗಲಿ ಮತ್ತು ಶ್ರೀಶೈಲ ಜಗದ್ಗುರು ಇಷ್ಟಲಿಂಗ ಮಹಾಪೂಜೆ ಧರ್ಮ ಸಮಾರಂಭ ಆಗಲಿ ನಡೆದ ಕೊನೆಯಲ್ಲಿ ಈ ಮಠದ ಪಟ್ಟಾಧ್ಯಕ್ಷರ ಪಲ್ಲಕ್ಕಿ ಮಹೋತ್ಸವದೊಂದಿಗೆ ಈ ವರ್ಷದ ಶ್ರಾವಣ ಮಾಸದ ಕಾರ್ಯಕ್ರಮ ಸಂಪನ್ನಗೊಳ್ತಾ ಇದೆ ಅನ್ನುವಂಥದ್ದು ತಮಗೆಲ್ಲ ಗೊತ್ತಿದೆ. ಬಹುಶಃ ಒತ್ತಡದಲ್ಲಿ ಇದ್ರೂ ಕೂಡ ಒಂದು ದಿನ ಈ ಸಮಾರಂಭದಲ್ಲಿ ಜಗದ್ಗುರು ಆಗಮಿಸಿರುವಂಥದ್ದು ನಮಗೆ ತೃಪ್ತಿ ಮತ್ತು ಸಮಾಧಾನ ಸಂತೋಷ ತಂದಿದೆ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ಪುನರುಚ್ಚರಿಸಿ ಬಹುಶಃ ಚಂದ್ರಶೇಖರ್ ಕರ್ಜಿಗೆ ಅವರು ಬಂದಂತ ಎಲ್ಲ ಜನರನ್ನ ಸ್ವಾಗತ ಮಾಡಿ ಬರಮಾಡಿಕೊಂಡಿದ್ದಾರೆ. ಪ್ರಾರಂಭದಲ್ಲಿ ಮಳೆ ಬಂತು, ಸ್ವಲ್ಪ ಅಸ್ತವ್ಯಸ್ತವಾಯಿತು. ಅಂದರೆ ನಿಮ್ಮ ಭಕ್ತಿ ಎಷ್ಟು ಗಟ್ಟಿದೆ ಅನ್ನೋದಕ್ಕೆ ಮಳೆಯಿಂದ ಶಿವಾಚಾರ್ಯ ಮಳೆ ಸುರಿಸಿ ಎಲ್ಲಿ ಇವ್ರ ಮನೆ ಕಡೆ ಪಲಾಯನ ಆಗ್ತಾರಂತ ಸಂಶಯ ಇತ್ತು ಬಹಳ ಜನರಿಗೆ. ಆದರೆ ನಮಗೊಂದು ಆತ್ಮವಿಶ್ವಾಸ ಇತ್ತು. ಯಾರ್ಯಾರು ಯಾವ ಸಂದರ್ಭದಲ್ಲಿ ಬಂದಾಗ ಯಾವ ರೀತಿಯಿಂದ ನಡ್ಕೋಬೇಕು ಅನ್ನುವಂಥದ್ದು ಭಕ್ತ ವರ್ಗಕ್ಕೆ ಚೆನ್ನಾಗಿ ಗೊತ್ತಿದೆ. ವೀರಶೈವ ಧರ್ಮದ ಪಂಚಪೀಠಗಳು ಬಂದಾಗ ಏನೆಲ್ಲ ಕೆಲಸ ಕಾರ್ಯಗಳಿದ್ರೂ ಕೂಡ ಅವುಗಳನ್ನು ಬದಿಗಿರಿಸಿ ಇಂಥ ಸಮಾರಂಭಗಳಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸ್ತಾರನ್ನುವಂಥ ನಂಬಿಕೆ ಏನಿದೆ, ಆ ನಂಬಿಕೆ ಖುಷಿ ಆಗಲಿಲ್ಲ. ಈ ಮಠದ ಒಳಾಂಗಣದಲ್ಲಿ ಲಿಂಗೈಕ್ಯ ಶಾಂತವೀರ ಶಿವಾಚಾರ್ಯ ಸ್ವಾಮಿಗಳವರ ಸಂಕಲ್ಪ ಇರಬೇಕು ಅಂತ ಅನಿಸ್ತಾ ಇದೆ. ಈ ಮಠದ ಒಳಾಂಗಣದಲ್ಲಿನೇ ಈ ಶಿವಧರ್ಮದ ದುಂದುಬಿ ಮಾರ್ಧನೆಗೊಳ್ಳಬೇಕು ಅನ್ನುವಂಥ ಅಪೇಕ್ಷೆ ಇರಬೇಕು ಅಂತ ಅನಿಸ್ತಾ ಇದೆ. ಹೊರಗೆ ನಡೆಯುವುದು ಹೊರಗೆ ನಡೆದಿದ್ದು ಮತ್ತಷ್ಟು ಹೆಮ್ಮೆ ಮತ್ತು ಸಮಾಧಾನದ ಸಂಗತಿ ಅನ್ನುವಂಥ ಮಾತನ್ನು ಇಲ್ಲಿ ಪ್ರಸ್ತಾಪಿಸಿ ಬಡಗೇರಿ ಶಿಕ್ಷಕರವರು ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದಾರೆ. ಬಹುಶಃ ಇಲ್ಲಿ ಒಳ್ಳೊಳ್ಳೆ ಪ್ರತಿಭೆಗಳದ ಅಂತ ಪ್ರತಿಭೆಗಳನ್ನು ಗುರುತಿಸಿ ಶ್ರೀಗಳವರ ಅವಕಾಶ ಏನು ಕೊಡ್ತಾರಲ್ಲ ಅದು ನಿಜವಾಗಲೂ ಮೆಚ್ಚಿಕೊಳ್ಳುವಂತ. ಇವತ್ತು ಪುರುಷರಂತಾನೆ ಸ್ತ್ರೀಯರಲ್ಲಿನೂ ಕೂಡ ಎಷ್ಟೋ ಜನ ವಾಗ್ಮಿಗಳಾಗಲಿ ಮತ್ತು ಅನೇಕ ಕಲೆ ವೈವಿಧ್ಯತೆಯಲ್ಲಿ ನೈಪುಣ್ಯತೆಯಿಂದ ಪಡೆದಂಥವರು ಇರಬಹುದು. ಅಂಥವರಿಗೆ ಸಮಯ ಸಂದರ್ಭಾನುಸಾರ ನೋಡಿ ಶ್ರೀಗಳವರ ಅವಕಾಶವನ್ನು ಕೊಡ್ತಾ ಇರೋದನ್ನು ನೋಡಿದರೆ ಈ ಅಫಜಲ್ಪುರ್ ಮಳೆಯಿಂದ ಸಂಸ್ಥಾನ ಹಿರೇಮಠ ಸಾಧಕರಿಗೆ ಇದೊಂದು ಗರಡಿ ಮನೆ ಅನ್ನುವುದರಲ್ಲಿ ಯಾವುದೇ ತೊಂದರೆ ಇಲ್ಲ ಅನ್ನುವಂಥ ಸಂತೋಷವನ್ನು ವ್ಯಕ್ತಪಡಿಸಿ ಈ ಪರಮ ಪವಿತ್ರವಾದಂತಹ ಸಮಾರಂಭದಲ್ಲಿ ಸಮ್ಮಿಳಿತರಾದಂತಹ ತಮ್ಮೆಲ್ಲರಿಗೆ, ವೇದಿಕೆ ಮೇಲಿರುವಂತಹ ಗಣ್ಯಮಾನ್ಯರಿಗೆ, ಮಾರ್ಗದರ್ಶನ ತೋರಿದಂತಹ ನಮ್ಮೆಲ್ಲ ಶ್ರೀಗಳವರಿಗೆ ಮತ್ತು ಇಲ್ಲಿ ಬಂದಂತಹ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಪರಮದಯಾಳು ಪಾರ್ವತಿ ಪರಮೇಶ್ವರರು, ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, ಕ್ಷೇತ್ರನಾಥ ವೀರಭದ್ರ ಸ್ವಾಮಿ, ಈ ಮಠದ ಕರ್ತೃ ಶ್ರೀ ಗುರು ಮಳೇಂದ್ರ ಶಿವಾಚಾರ್ಯ ಅಂತಃಕರಣದ ಕೃಪಾಶೀರ್ವಾದ ಶ್ರೀ ರಕ್ಷೆ ನಿಮ್ಮೆಲ್ಲರ ಶಿರದ ಮೇಲೆ ಇರಲಿ. ನಿಮ್ಮೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಭಾಗ್ಯ, ಸುಖ ಸಂಪದಗಳನ್ನು ಕೊಡ್ಲಿ ಅಂತೇಳಿ ಹಾರೈಸಿ ಈ ಸಂದೇಶಕ್ಕೆ ವಿರಾಮ ಕೊಡ್ತಿದ್ದೇವೆ. ಶಿವಂಬರ ಮಹೇಂದ್ರ ಶಿವಾಚಾರ್ಯ ಸ್ವಾಮಿಗಳವರಿಗೆ ಶ್ರೀಪೀಠದಿಂದ ಒಂದು ಸಾಂಕೇತಿಕವಾದಂತಹ ಶುಭ ಹಾರೈಕೆಯ ಆಶೀರ್ವಾದ. ಕನ್ಯೆಗಳಿಂದ ಆಶೀರ್ವಾದ